ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಮತ್ತು ಪಾಕಿಸ್ತಾನದ ಡ್ರೋನ್ಗಳು ನಿನ್ನೆ ರಾತ್ರಿ ಭಾರತದ ಮೇಲೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಪಟ್ಟರು. ಆ ಪ್ರಯತ್ನಗಳೆಲ್ಲವನ್ನ ಕೂಡ ಭಾರತ ತನ್ನ ಅತ್ಯುನ್ನತ ಮತ್ತು ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯ ಮುಖಾಂತರ ವಿಫಲಗೊಳಿಸಿದೆ. ಪಾಕಿಸ್ತಾನದ 3 ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. 8 ಡ್ರೋನ್ ಮತ್ತು ಫೈಟರ್ ಜೆಟ್ ಯುದ್ಧ ವಿಮಾನಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಭಾರತದ ಸೇನೆಯಿಂದಲೂ ದಾಳಿಯಾಗಿರುವಂಥದ್ದು. ಫೈಸಲಾಬಾದ್ ಮತ್ತು ಸರ್ಗೋದಾ ಗಡಿ ಭಾಗದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ದಾಳಿಗೆ ಪಾಕ್ನ ರಕ್ಷಣಾ ವ್ಯವಸ್ಥೆಗಳು ನಾಶ ಆಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದೆ. ಸೊ ನಾವು ಕೂಡ ದಿಟ್ಟ ಉತ್ತರವನ್ನು ಕೊಟ್ಟಿದ್ದೀವಿ, ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನು ನಾವು ಕೊಟ್ಟಿದ್ದೀವಿ. ಮಾಹಿತಿಗಳ ಪ್ರಕಾರ ಇವತ್ತು ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಸಚಿವಾಲಯ ಮತ್ತು ಸೇನಾಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಭಾರತೀಯ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಮಾಹಿತಿಗಳ ಪ್ರಕಾರ ಇವತ್ತು ನಸುಕಿನ ಜಾವ 4:30ಕ್ಕೆ ಎರಡನೆಯ ಬಾರಿಗೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಪಟ್ಟಿತ್ತು ಜಮ್ಮುವಿನಲ್ಲಿ. ಬಟ್ ಅದನ್ನು ಕೂಡ ನ್ಯೂಟ್ರಲೈಸ್ ಅಂದರೆ ನಿಷ್ಕ್ರಿಯ ಅಥವಾ ವಿಫಲಗೊಳಿಸಲಾಗಿದೆ. ಇದು ಸದ್ಯಕ್ಕೆ ಬರ್ತಾ ಇರತಕ್ಕಂತಹ ಮಾಹಿತಿ. ಬೆಳಗ್ಗೆ 10 ಗಂಟೆಗೆ ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಜಮ್ಮು, ರಾಜಸ್ಥಾನ ಮತ್ತು ಪಂಜಾಬ್ನ ಮೇಲೆ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು ಪಾಕಿಸ್ತಾನದ ಸುಮಾರು 45ರಿಂದ 50 ಡ್ರೋನ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ನಮ್ಮ ಪ್ರತಿ ದಾಳಿಯಲ್ಲಿ. 8 ಡ್ರೋನ್ ಮತ್ತು ಯುದ್ಧ ವಿಮಾನಗಳು, 3 ಪ್ರಮುಖ ಯುದ್ಧ ವಿಮಾನಗಳನ್ನು, ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಕೌಂಟರ್ ಅಟ್ಯಾಕ್ ಏನಿದೆ ಅಥವಾ ನ್ಯೂಟ್ರಲೈಸೇಷನ್, ಅವುಗಳನ್ನು ನಿಷ್ಕ್ರಿಯಗೊಳಿಸುವಂಥದ್ದು, ವಿಫಲಗೊಳಿಸುವಂತಹ ಪ್ರಯತ್ನ. ಜಮ್ಮು ಏರ್ಪೋರ್ಟ್ ಕಡೆಗೆ ಹಾರಿ ಬಂದಂತಹ ಸುಸೈಡ್ ಡ್ರೋನ್ ನಿನ್ನೆ ಜಮ್ಮು ಏರ್ಪೋರ್ಟ್ನ ಮೇಲೆ ದಾಳಿಗೆ ಅತ್ಯಂತ ದೊಡ್ಡ ಪ್ರಯತ್ನವನ್ನು ಪಟ್ಟಿದೆ ಪಾಕಿಸ್ತಾನ ಎನ್ನುವಂಥದ್ದು ಮಾಹಿತಿ. ಅತ್ಯಂತ ದೊಡ್ಡ ಪ್ರಯತ್ನ, 8 ಕ್ಷಿಪಣಿಗಳ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು ಎನ್ನುವಂಥದ್ದು ಮಾಹಿತಿ. ನಿನ್ನೆ ಈ ದಾಳಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಾಗೆ ಜಮ್ಮು ಸರ್ಕಾರ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಯಾರೂ ಕೂಡ ಮನೆಯಿಂದ ಹೊರಬರಬೇಡಿ, ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ. ಆಮೇಲೆ ಕಂಪ್ಲೀಟ್ ಎಲ್ಲವನ್ನು ಕೂಡ ನಾವು ಬ್ಲ್ಯಾಕ್ಔಟ್ ಮಾಡ್ತಾ ಇದ್ದೀವಿ, ಕರೆಂಟ್ ತೆಗಿತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಇದ್ದೀರೋ, ಮನೆಯಲ್ಲಿದ್ದೀರೋ, ಎಲ್ಲೆಲ್ಲಿದ್ದೀರೋ ದಯವಿಟ್ಟು ಮನೆಯಲ್ಲೇ ಇರಿ, ಯಾರೂ ಕೂಡ ಹೊರಗೆ ಓಡಾಡಬೇಡಿ ಅಂತೇಳಿ ನಿನ್ನೆ ಜಮ್ಮು ಕಾಶ್ಮೀರದ ಜನತೆಗೆ ಅಲ್ಲಿನ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ನಿನ್ನೆ ಕಾರಣ ಏನು ಅಂತ ಹೇಳಿದ್ರೆ ಇವರ ದಾಳಿಯ ಕಾರಣ, ಜೊತೆಗೆ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಸಾವು ನೋವಿನ ಸಂಖ್ಯೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆ ಇರ್ತವೆ. ಹೀಗಾಗಿ ನಿನ್ನೆ ದಿಢೀರಾಗಿ ಮುನ್ನೆಚ್ಚರಿಕೆಯನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಮನೆಯಿಂದ ಹೊರಬರದ ಹಾಗೆ ನಿನ್ನೆ ಎಲ್ಲ ಜಮ್ಮು ಕಾಶ್ಮೀರದ ಎಲ್ಲ ನಾಗರಿಕರು ಕೂಡ ಅಲ್ಲಿನ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಜಮ್ಮು ನಗರದಲ್ಲಿ ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ನಿನ್ನೆ ಕಮ್ಯುನಿಕೇಷನ್, ಸಂವಹನ ವ್ಯವಸ್ಥೆ ಏನಿದೆ ಅದು ಕೂಡ ನಿನ್ನೆ ಬಂದ್ ಆಗಿದೆ. ಜಮ್ಮುವಿನಲ್ಲಿ ಮನೆಗಳಿಂದ ಹೊರಬಾರದ ಹಾಗೆ ಸೂಚನೆಯನ್ನು ಕೊಡಲಾಗಿತ್ತು. ಜಮ್ಮು ಏರ್ಪೋರ್ಟ್ನ ಮೇಲೆ ದಾಳಿಗೆ ದೊಡ್ಡ ಮಟ್ಟದ ಪ್ರಯತ್ನ ನಡೆದಿದೆ. ಜಮ್ಮುವಿನ ಮೇಲೆ ನಿನ್ನೆ ರಾತ್ರಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಪಾಕಿಸ್ತಾನ ಪಟ್ಟಿದೆ. ಬಟ್ ಅವೆಲ್ಲವೂ ಕೂಡ ವಿಫಲ ಆಗಿದೆ. ಪಾಕಿಸ್ತಾನದ ಕುತಂತ್ರ ಏನಿತ್ತು, ಪಾಕಿಸ್ತಾನದ ಜಮ್ಮುವಿನ ವಿಶ್ವವಿದ್ಯಾನಿಲಯದ ಸಮೀಪವೂ ಕೂಡ ಡ್ರೋನ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನವನ್ನು ಪಟ್ಟಿತ್ತು. ಆ 2 ಸುಸೈಡ್ ಡ್ರೋನ್ಗಳನ್ನು ಭಾರತ ಧ್ವಂಸಗೊಳಿಸಿದೆ. ಉರಿಯಲ್ಲಿ ನಾಗರಿಕ ನಿವಾಸಗಳ ಬಳಿ ಅಂದರೆ ಜನವಸತಿ ಪ್ರದೇಶಗಳ ಮೇಲೆ ದಾಳಿಗೆ ಪ್ರಯತ್ನವನ್ನು ಪಟ್ಟಿದೆ ಪಾಕಿಸ್ತಾನ. 2 ಸುಸೈಡ್ ಡ್ರೋನ್ಗಳು ಅಂತ ಹೇಳಿದ್ರೆ ಅವುಗಳಲ್ಲಿ ಸ್ಫೋಟಕ ಇರ್ತವೆ. ಸೊ ಅವುಗಳನ್ನು ಭಾರತದ ಮೇಲೆ ಅಪ್ಪಳಿಸುವಂತಹ ಪ್ರಯತ್ನವನ್ನು ಮಾಡಿತ್ತು ಜಮ್ಮುವಿನ ವಿವಿ ಸಮೀಪ, ವಿಶ್ವವಿದ್ಯಾನಿಲಯದ ಸಮೀಪ. ಬಟ್ ಆ 2 ಡ್ರೋನ್ಗಳನ್ನು ಕೂಡ ಭಾರತೀಯ ಸೇನೆ ನಿಷ್ಕ್ರಿಯಗೊಳಿಸಿದೆ. ಉರಿಯಲ್ಲಿ ನಾಗರಿಕ ಪ್ರದೇಶಗಳ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಂತಹ ಪ್ರಯತ್ನವನ್ನು ಪಟ್ಟಿತ್ತು. ಶೆಲ್ಲಿಂಗ್ ಆಗಿದೆ, ಕಂಟಿನ್ಯೂಸ್ ಶೆಲ್ಲಿಂಗ್ ಆಗಿದೆ.
ಈಗ ಬರ್ತಾ ಇರುವಂತಹ ಹೊಸ ವಿಜುವಲ್ಸ್ಗಳ ಪ್ರಕಾರ, ಹೊಸ ಮಾಹಿತಿಗಳ ಪ್ರಕಾರ ಅಪಾರ ಪ್ರಮಾಣದಲ್ಲಿ ಹಾನಿ ಆಗಿದೆ ಶೆಲ್ಲಿಂಗ್ನ ಕಾರಣಕ್ಕೋಸ್ಕರ. ಡ್ರೋನ್ ದಾಳಿಯಿಂದ ಆಗಲಿ ಅಥವಾ ಕ್ಷಿಪಣಿ ದಾಳಿಯಿಂದ ಆಗಲಿ ಅಲ್ಲ, ಅವುಗಳನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ. ಆದರೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯ ಉದ್ದಕ್ಕೂ ಕೂಡ ನಿನ್ನೆ ರಾತ್ರಿ ಇವತ್ತಿನ ನಸುಕಿನ ಜಾವದವರೆಗೆ ಪಾಕಿಸ್ತಾನ ನಡೆಸಿರುವಂತಹ ಅಪ್ರಚೋದಿತ ಶೆಲ್ಲಿಂಗ್ನ ಕಾರಣಕ್ಕೋಸ್ಕರ ಆ ಗಡಿ ಭಾಗದಲ್ಲಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಅಪಾರ ಮನೆಗಳಿಗೆ ಹಾನಿ ಉಂಟಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಮನೆಗಳನ್ನು ಬಂದ್ ಮಾಡಿದ್ರು ಜನ. ನಿನ್ನೆ ಡ್ರೋನ್ ದಾಳಿಯ ಬಗ್ಗೆ ಸೈರನ್ ಮೊಳಗ್ತಾ ಇದ್ದ ಹಾಗೆ ದಾಳಿ ಮಾಡ್ತಾ ಇದ್ದಾರೆ ಇವರು, ಎಚ್ಚರ ಎಚ್ಚರ ಎನ್ನುವಂತಹ ಸೈರನ್ ಮೊಳಗ್ತಾ ಇದ್ದ ಹಾಗೆ ಮನೆಗಳನ್ನ ಅಂಗಡಿಗಳನ್ನ ಮಾಡಿ ಬಂದ್ ಮಾಡಿ ಜನ ಸುರಕ್ಷತೆಯ ಕ್ರಮಗಳನ್ನು ಕೈಗೊಂಡ್ರು. ಸರ್ಕಾರದ ಸೂಚನೆಯ ಮೇರೆಗೆ ಎರಡು ಸುಸೈಡ್ ಡ್ರೋನ್ಗಳನ್ನು ನಾವು ನಿನ್ನೆ ಧ್ವಂಸ ಮಾಡಿದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ಸುಸೈಡ್ ಡ್ರೋನ್ಗಳು. ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನದ ದುಸ್ಸಾಹಸ ಏನಿತ್ತು ಅದನ್ನ ನಾವು ಪಾಕಿಸ್ತಾನ ಸೇನೆಯ ಜೊತೆಗೆ ಭಾರತದ ಮೇಲೆ ದಾಳಿ ಮಾಡಬೇಕು ಎನ್ನುವಂತಹ ಸೂಚನೆಯನ್ನ ISI ಅಲ್ಲಿನ ಉಗ್ರರಿಗೆ ಕೊಟ್ಟಿರುವಂಥದ್ದು. ಅನಂತನಾಗ್ನ ಖಂಡ್ರು ಬಳಿ ಸೇನಾ ಡಿಪೋದ ಮೇಲೆ ಸ್ಫೋಟದ ಸದ್ದು ಕೇಳಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾಕ್ ಸೇನೆಯ ದಾಳಿಯ ಜೊತೆಗೆ ಉಗ್ರರಿಂದಲೂ ಕೂಡ ದಾಳಿಯ ಪ್ರಯತ್ನ ನಡೆದಿದೆ. ಭಾರತದ ಮೇಲೆ ISI ಸಾಕ್ತಾ ಇರುವಂತಹ ನಾಯಿಗಳು ಉಗ್ರರು, ಭಯೋತ್ಪಾದಕರು ಏನಿದ್ದಾರೆ, ಪಾಕಿಸ್ತಾನದ ಭಯೋತ್ಪಾದಕರು, ಅವರು ISI ಸಾಕ್ತಾ ಇರುವಂತಹ ನಾಯಿಗಳು. ಒಂದು ವೇಳೆ ISIನ ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಈ ಉಗ್ರ ಸಂಘಟನೆಗಳು ಇಷ್ಟು ಬೆಳೀಲಿಕ್ಕೆ ಅವಕಾಶನೇ ಇರಲಿಲ್ಲ. ಆದರೆ ISI ಸಾಕ್ತಾ ಇದೆ, ಟ್ರೈನಿಂಗ್ ಅನ್ನು ಕೊಡುತ್ತೆ. ಹೀಗಾಗಿ ISIನವರು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ, ಅವರು ಸೂಚನೆಯನ್ನು ಕೊಟ್ಟಾದ ಬಳಿಕ ಖಂಡ್ರು ಸೇನಾ ಡಿಪೋದ ಮೇಲೆ ದಾಳಿ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಸ್ಫೋಟದ ಸದ್ದು ಕೇಳಿಸ್ತಾ ಇದೆ. ಸೊ ಇದಿಷ್ಟು ಕೂಡ ನಿನ್ನೆ ಸಿಕ್ಕಾಪಟ್ಟ ಅಟೆಂಪ್ಟ್ ಮಾಡಿದ್ದಾರೆ ಪಾಕಿಸ್ತಾನದವರು. ಬಟ್ ಅದನ್ನ ಫಾಯಿಲ್ ಮಾಡಿದ್ದೀವಿ, ನಾವು ವಿಫಲಗೊಳಿಸಿದ್ದೀವಿ, ನ್ಯೂಟ್ರಲೈಸ್ ಮಾಡಿದ್ದೀವಿ, ನಿಷ್ಕ್ರಿಯಗೊಳಿಸಿದ್ದೀವಿ. ಅವರ ಪ್ರಯತ್ನ, ಅವರ ದುಸ್ಸಾಹಸ, ಅವರ ಕುತಂತ್ರ ಏನಿತ್ತು ಅದನ್ನ ನಾವು ಹಿಮ್ಮೆಟ್ಟಿಸಿದ್ದೀವಿ. ನಿನ್ನೆ ಫಾಯಿಲ್ ಮಾಡಿದ್ದೀವಿ. ಗಡಿ ರಾಜ್ಯಗಳಲ್ಲಿ ಸೇನಾ ಸಂಘರ್ಷ ಜೋರಾಗಿದೆ. ಜಮ್ಮು ಕಾಶ್ಮೀರ ಅಕ್ನೂರ್, ಕಿಶ್ತ್ವಾರ್, ಸಾಂಬಾ ವಲಯದಲ್ಲಿ ಕರೆಂಟ್ ಕಟ್ ಮಾಡಲಾಗಿತ್ತು ನಿನ್ನೆ. ಸೊ ಅದು ಇವತ್ತು ಕೂಡ ಮುಂದುವರಿಯುತ್ತೆ, ನಾಳೆಯೂ ಮುಂದುವರಿಯುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಜೆಗಳು ಮನೆಯಲ್ಲೇ ಇರಬೇಕು ಎನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ದಯವಿಟ್ಟು ಹೊರಗೆ ಓಡಾಡಬೇಡಿ, ಕಾರಣ ಯುದ್ಧದ ಸ್ಥಿತಿ ಇದೆ. ಅಕ್ನೂರ್, ಕಿಶ್ತ್ವಾರ್, ಸಾಂಬಾ ಸೆಕ್ಟರ್ನಲ್ಲಿ ಈ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ದಯವಿಟ್ಟು ಹೊರಗೆ ಓಡಾಡಬೇಡಿ. ಜಮ್ಮುವಿನ ಆದ್ಯಂತ ಸೈರನ್ ಮೊಳಗಿದೆ. ದಯವಿಟ್ಟು ಮನೆ ಬಿಟ್ಟು ಹೊರಗೆ ಅನಾವಶ್ಯಕವಾಗಿ ಓಡಾಡಬೇಡಿ. ಯುದ್ಧದ ಸ್ಥಿತಿ ಇದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಮತ್ತೆ ಡ್ರೋನ್ ದಾಳಿ ಆಗುವಂತಹ ಸಾಧ್ಯತೆಗಳಿದಾವೆ. ದಯವಿಟ್ಟು ಇರಿ, ಮನೆಯಲ್ಲೇ ಇರಿ, ಹೊರಗೆ ಓಡಾಡಬೇಡಿ ಎನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಸಾಮಾನ್ಯವಾಗಿ ನಾಗರಿಕ ಪ್ರದೇಶಗಳ ಮೇಲೆ ದಾಳಿಗಳು ಕಮ್ಮಿ ಆಗ್ತವೆ. ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಕಮ್ಮಿ ಆದಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ರಾಷ್ಟ್ರದ ಪರ ಬೆಂಬಲ ಜಾಸ್ತಿ ಇರುತ್ತೆ. ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಶುರುವಾಯಿತು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಒಪ್ಕೊಳ್ಳಲ್ಲ. ಹೀಗಾಗಿ ನಾವು ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ನಾವು ಯಾಕೆ ಅದನ್ನ ಸ್ಪೆಸಿಫಿಕ್ ಆಗಿ ವಿಶೇಷವಾಗಿ ಉಲ್ಲೇಖ ಮಾಡಿದ್ವಿ ಅಂತ ಹೇಳಿದ್ರೆ ಆ ಕಾರಣಕ್ಕೋಸ್ಕರ ನಾಗರಿಕ ಪ್ರದೇಶಗಳ ಮೇಲೆ ನಾವು ದಾಳಿ ಮಾಡಿಲ್ಲ ಅಂತ. ಅಂದ್ರೆ ನಮ್ಮ ಉದ್ದೇಶ ಜನರನ್ನ ಸಾಯಿಸೋದು, ಜನರನ್ನ ಮುಗಿಸೋದು ಆಗಿರಲಿಲ್ಲ. ನಮ್ಮ ಉದ್ದೇಶ ಇದ್ದಿದ್ದು ಉಗ್ರರನ್ನ ಸದೆಬಡಿಯುವಂಥದ್ದು, ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂಥದ್ದು ಅಂತೇಳಿ. ಮಿಲಿಟರಿ ನೆಲೆಗಳ ಮೇಲೂ ಕೂಡ ನಾವು ದಾಳಿ ಮಾಡಿಲ್ಲ ಅಂತ ಹೇಳಿ ಸರ್ಜಿಕಲ್ ಸ್ಟ್ರೈಕ್ನ ಸಂದರ್ಭದಲ್ಲಿ ಹೇಳಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಉದ್ದೇಶಗಳು ಅದಾಗಿರಲಿಲ್ಲ ಅಂತ. ಅವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವವನ್ನು ಪಡೆದುಕೊಳ್ತವೆ. ಈ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಧಾರಗಳಾಗಲಿಕ್ಕೆ ಇವೆಲ್ಲ ಅಂಶಗಳು
ವೆರಿ ವೆರಿ ಇಂಪಾರ್ಟೆಂಟ್. ನಿಷ್ಕ್ರಿಯಗೊಳಿಸಲಾಗಿದೆ ಪಾಕಿಸ್ತಾನದ ಡ್ರೋನ್ಗಳನ್ನು. ಜಮ್ಮು, ಪಠಾನ್ಕೋಟ್ ಮತ್ತು ಉಧಂಪುರ್ನಲ್ಲಿ ಡ್ರೋನ್ ದಾಳಿಯ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿದೆ. ಬಟ್ ಅವೆಲ್ಲವನ್ನ ಕೂಡ ಭಾರತೀಯ ಸೇನೆ ನಿಷ್ಕ್ರಿಯಗೊಳಿಸಿದೆ. ಇದರ ನಡುವೆ ಇನ್ನೊಂದು ಮಾಹಿತಿಗಳು ಲಭ್ಯ ಆಗ್ತಿದೆ. ನಿನ್ನೆಯ ದಾಳಿಯ ಕಾರಣಕ್ಕೋಸ್ಕರ ಪಾಕಿಸ್ತಾನದಲ್ಲಿ ನಡೆಯಬೇಕಾಗಿದ್ದಂತಹ PSL ಪಾಕಿಸ್ತಾನ್ ಕ್ರಿಕೆಟ್ ಲೀಗ್ ಮ್ಯಾಚ್ಗಳೇನಿದ್ವು ಅವುಗಳನ್ನು UAEಗೆ ಶಿಫ್ಟ್ ಮಾಡುವುದಕ್ಕೆ ಪಾಕಿಸ್ತಾನ ತೀರ್ಮಾನವನ್ನು ಕೈಗೊಂಡಿದೆ. ರಾವಲ್ಪಿಂಡಿ, ಮುಲ್ತಾನ್ ಮತ್ತು ಲಾಹೋರ್ನಲ್ಲಿ ನಡೀಬೇಕಾಗಿದ್ದಂತಹ ಪಂದ್ಯಗಳು, PSL ಪಂದ್ಯಗಳು ಎಲ್ಲವೂ ಕೂಡ ಈಗ UAEಗೆ ಶಿಫ್ಟ್ ಆಗಿವೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಆತಂಕ, ಬಹುತೇಕ ಯುದ್ಧ ಶುರುವಾಗಿದೆ. ರಾತ್ರಿಯೆಲ್ಲ ಪರಿಸ್ಥಿತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಖುದ್ದಾಗಿ ಕ್ಷಣದ ಮಾಹಿತಿಯನ್ನ ಪಡಿತಾ ಇದ್ರು. ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ಪ್ರಧಾನಮಂತ್ರಿಗಳು ಸಭೆಯನ್ನು ನಡೆಸಿದ್ದಾರೆ. ಭದ್ರತಾ ಸಲಹೆಗಾರ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ನಿನ್ನೆ ನಿರಂತರವಾಗಿ ಸಭೆಗಳನ್ನು ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅರೆಸೇನಾ ಪಡೆಗಳು, ಪ್ಯಾರಾಮಿಲಿಟರಿ ಫೋರ್ಸಸ್ ಏನಿದಾವೆ ಅವುಗಳ ಜೊತೆಗೂ ಕೂಡ, ಅವುಗಳ ಮುಖ್ಯಸ್ಥರ ಜೊತೆಗೂ ಕೂಡ ನಿರಂತರ ಸಭೆಗಳನ್ನು ನಡೆಸಿದ್ದಾರೆ. ವೆರಿ ಕ್ರೂಷಲ್ ಡೇ ನಿನ್ನೆ ನಮ್ಮ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ. ವೆರಿ ಕ್ರೂಷಲ್ ಡೇ ನಿನ್ನೆದ್ದು. ನಾವು ಈ ಬ್ಲ್ಯಾಕ್ಔಟ್ ಮೆಜರ್ಸ್ ಮತ್ತೆ ನಮಗೆ ಗೊತ್ತಿತ್ತು ಅವರು ದಾಳಿ ಮಾಡ್ತಾರೆ ಅಂತೇಳಿ. ಕಾರಣ ಎಸ್ಕಲೇಷನ್ ಮಾಡ್ಲಿಕ್ಕೆ ಅವರು ರೆಡಿಯಾಗಿ ಕೂತಿದ್ರು. ಅವರು ಎಸ್ಕಲೇಷನ್ ಮಾಡಲಿಕ್ಕೆ ರೆಡಿಯಾಗಿ ಕೂತಿದ್ರು. ಹಾಗಾಗಿ ನಿನ್ನೆ ನಾವು ಅದಕ್ಕೆ ತಿರುಗೇಟನ್ನು ಕೊಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಾಗಿತ್ತು. ಹಾಗಾಗಿ ಪಾಕಿಸ್ತಾನದ ದುಸ್ಸಾಹಸ ಏನಿತ್ತು ಅದೆಲ್ಲವೂ ಕೂಡ ನಿನ್ನೆಯೇ ವಿಫಲ ಆಗಿದೆ. ಹಾಗಂತೇಳಿ ಇವತ್ತು ಪಾಕಿಸ್ತಾನದವರು ಇವತ್ತು ಸುಮ್ಮನೆ ಇರ್ತಾರೆ ಅಂತ ಹೇಳಿ ಹೇಳಕ್ಕಾಗಲ್ಲ. ನಾವು ನೈಟ್ ಟೈಮ್ ಯುದ್ಧ ಮಾಡ್ತಿದ್ದಾರೆ, ನೈಟ್ ಟೈಮ್ ದಾಳಿಯನ್ನು ಮಾಡ್ತಿದ್ದಾರೆ. ಮೊನ್ನೆ ದಾಳಿ ಆಗಿರುವಂಥದ್ದು ಕೂಡ ನೈಟ್ ಟೈಮೇ, ರಾತ್ರಿ ಹೊತ್ತಲ್ಲೇ ದಾಳಿ ಆಗಿರುವಂಥದ್ದು. ಅವ್ರಿಗೆ ಭಯ ಬೆಳಗಿನ ಜಾವ ಅಥವಾ ಹಗಲೊತ್ತಲ್ಲಿ ನಾವು ದಾಳಿಯನ್ನು ಮಾಡಿಬಿಟ್ರೆ ನಮ್ಮನ್ನು ಹೊಡೆದುರುಳಿಸ್ತಾರೆ ಅಂತೇಳಿ ಗೊತ್ತಿದೆ ಅವರಿಗೆ. ಫೈಟರ್ ಜೆಟ್ಗಳನ್ನು ಹೊಡೆದು ಬಿಸಾಕ್ಬಿಡ್ತೀವಿ ನಾವು ಅಂತೇಳಿ ಭಾರತದವರು, ಅಂದರೆ ನಾವು. ಹಾಗಾಗಿ ರಾತ್ರಿ ಹೊತ್ತೇ ದಾಳಿ ಆಗ್ತಾ ಇದೆ. ಮೊನ್ನೆಯೂ ಕೂಡ ಸರ್ಜಿಕಲ್ ದಾಳಿ ಆದ ಬಳಿಕ ಭಾರತದ 15 ಮಿಲಿಟರಿ ನೆಲೆಗಳ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟಿದ್ದು ಕೂಡ ರಾತ್ರಿಯ ಹೊತ್ತೆ. ನಿನ್ನೆಯೂ ಕೂಡ ದಾಳಿಗೆ ಪ್ರಯತ್ನ ಪಟ್ಟಿದ್ದು ರಾತ್ರಿಯ ಹೊತ್ತೆ. ಬಟ್ ನಮಗೆ ಪಾಕಿಸ್ತಾನದ ಇಂತಹ ಕುತಂತ್ರ ಬುದ್ಧಿ ಗೊತ್ತಿದ್ದೇ ನಾವು ಕಂಪ್ಲೀಟ್ ಬ್ಲ್ಯಾಕ್ಔಟ್ ಅನ್ನು ಮಾಡಿದ್ವಿ. ಆ ಗಡಿ ರಾಜ್ಯಗಳಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ಔಟ್. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್, ಈ ಪ್ರಮುಖ 3 ರಾಜ್ಯಗಳೇನಿದಾವೆ, ಗಡಿ ಹಂಚಿಕೊಳ್ಳುವಂತಹ ರಾಜ್ಯಗಳು, ಇವುಗಳಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಅನ್ನು ಮಾಡಿದ್ವಿ. ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಪ್ರಧಾನಮಂತ್ರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಪಿನ್ ಟು ಪಿನ್ ಮಾಹಿತಿ ಏನಾಗ್ತಿದೆ, ಪಾಕಿಸ್ತಾನದ ದುಸ್ಸಾಹಸ ಎಲ್ಲೆಲ್ಲ ಆಗಿದೆ, ನಾವು ಅದನ್ನು ಹೇಗೆ ತಡೆದಿದ್ದೀವಿ, ಜೊತೆಗೆ ಮುಂದಿನ ಕ್ರಮಗಳು ಏನು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಪಿನ್ ಟು ಪಿನ್ ಮಾಹಿತಿ, ಕ್ಷಣದ ಮಾಹಿತಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಸೇನಾಪಡೆಗಳ ಮುಖ್ಯಸ್ಥರಿಂದ ಪಡಿತಾ ಇದ್ದಾರೆ. ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಪ್ರಧಾನಮಂತ್ರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ರಾತ್ರಿ ಇಡೀ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ಯಾರಾಮಿಲಿಟರಿ ಫೋರ್ಸಸ್ ಅಥವಾ ಅರೆಸೇನಾ ಪಡೆಗಳು ಅಂತ ಹೇಳಿದ್ರೆ BSF, ಅಸ್ಸಾಂ ರೈಫಲ್ಸ್, CRPF ಇಂತಹ ಪ್ರಮುಖ ಅರೆಸೇನಾ ಪಡೆಗಳ ಜೊತೆಗೆ ನಿನ್ನೆ ರಾತ್ರಿ ಇಡೀ ಸಭೆಯನ್ನು ನಡೆಸಿದ್ದಾರೆ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರು.